ನಮಸ್ಕಾರ ಸ್ನೇಹಿತರೆ, ಮಾತೃಪಾಕಶಾಲೆಗೆ ಆತ್ಮೀಯವಾದ ಸ್ವಾಗತ. ನೋಡ್ತಾ ಇರೋರು ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ನಿಮಗೆಲ್ಲ ಒಂದು ನಮ್ಮ ಸೂಪರ್ ಡೂಪರ್ ಅಜ್ಜಿ ಕಾಲದ ಒಂದು ಕೇಕ್ನ ನಿಮಗೆ ತೋರಿಸ್ಕೊಡೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ. ಇದನ್ನು ಮೊದಲೆಲ್ಲ ಕೇಕ್ ಅಂತಲೇ ಹೇಳ್ತಾ ಇದ್ರು, ಬಟ್ ನಾರ್ಮಲ್ ಆಗಿ ಇದನ್ನು ಗಿಣ್ಣು ಅಂತ ಕರೀತಾರೆ, ಗಿಣ್ಣ ಅಂತಲೂ ಕರೀತಾರೆ. ಇದನ್ನು ಶುದ್ಧವಾಗಿ ನಮ್ಮ ಮನೆಯಲ್ಲಿ ನ್ಯಾಚುರಲ್ ಆಗಿ ಗಿಣ್ಣದ ಹಾಲಿನಿಂದ ಮಾಡಿಕೊಳ್ಳುವಂತಹ ವಿಧಾನವನ್ನು ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಆದರೂ ನಾವು ಮಾಡುವಂತಹ ವಿಧಾನದಲ್ಲಿ ನಿಮಗೆ ತೋರಿಸೋಣ ಅಂತ ಇಲ್ಲಿ ನಾನು ನಮ್ಮದೇ ಆದಂತಹ ಗೀರ್ ಹಸುವಿನ ಹಾಲಿದು. ಎಷ್ಟು ಬಣ್ಣ ಇದೆ ಅಲ್ವಾ. ಮತ್ತು ಇದಕ್ಕೆ ನಾವು ನ್ಯಾಚುರಲ್ ಆಗಿರುವಂತಹ ನ್ಯಾಚುರಲ್ ಬೆಲ್ಲವನ್ನು ನಾವು ಬಳಸ್ಬಿಟ್ಟು ನಾನು ಮಾಡಿರುವಂಥದ್ದು. ಇದರಲ್ಲಿ ನಾವು ಯಾವ ಆಕಾರದಲ್ಲಿ ಬೇಕಾದರೂ ಮಾಡ್ಕೊಳ್ಬಹುದು ಅನ್ನೋ ಒಂದು ಕಾರಣಕ್ಕೆ ಸುಮಾರು ಒಂದು 3-4 ಡಿಸೈನ್ನಲ್ಲಿ ನಾನು ನಿಮ್ಗೆ ಅಂದರೆ ಆಕಾರದಲ್ಲಿ ನಾನು ನಿಮಗೆ ಅದನ್ನು ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಒಂದು ನಿಮಗೆ ನಾರ್ಮಲ್ ಆಗಿ ಒಂದೇ ಒಂದು ಕಪ್ಪಲ್ಲಿ ರೌಂಡ್ ಶೇಪಲ್ಲಿ ತಕ್ಕೊಂಡು ಅದರಲ್ಲಿ ಕೇಕ್ ಥರ ಕಟ್ ಮಾಡ್ಕೊಂಡಿದ್ದು, ಇನ್ನೊಂದು ನಿಮಗೆ ಸ್ಕ್ವಯರ್ ಆಗಿ ದಪ್ಪ ದಪ್ಪ ಕಟ್ ಮಾಡ್ಕೊಂಡಿರೋದು, ಇನ್ನೊಂದು ಇಲ್ಲಿ ನಮಗೆ ನಾರ್ಮಲ್ ಆಗಿ ಒಂದು ಬರ್ಫಿ ಡಿಸೈನಲ್ಲಿ ನಾವು ಅದನ್ನು ಕಟ್ ಮಾಡ್ಕೊಂಡಿರುವಂಥದ್ದು, ಮತ್ತೊಂದು ನಿಮಗೆ ಬಟ್ಟಲ ಗಿಣ್ಣ. ಸೊ ಬಟ್ಲದಲ್ಲಿ ನೇರವಾಗಿ ಹಾಗೆ ತಿನ್ಬೋದು ಅಥವಾ ನೀವು ಅದನ್ನು ಹಾಗೇನೆ ಪೀಸ್ ಕಟ್ ಮಾಡ್ಕೊಳ್ಬಹುದು. ಸೊ ಇಲ್ಲಿ ನಾನು ಗಿಣ್ಣದ ಹಾಲನ್ನು ತಗೊಳ್ತಾ ಇದ್ದೀನಿ. 2 ದಿನದ ಹಾಲು ಇದು, ಅಂದರೆ ಹಸು ಕರು ಹಾಕಿ ಮಾರನೇ ದಿನಕ್ಕೆ ತಗೊಂಡಿರುವಂಥದ್ದು. ಮೊದಲನೇ ದಿನ ಹಸುವಿಗೆ ಬಿಡುತ್ತೆ, ಸೊ 2ನೇ ದಿನ ಇದನ್ನು ನಾವು 3ನೇ ದಿನ ಮಾಡ್ಕೊಳ್ತೀವಿ. ಸೊ ನಾನು ನಿಮಗೆ 2ನೇ ದಿನದ ಹಾಲಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 2 ಬಟ್ಲಷ್ಟು ಹಾಲು ತಗೊಂಡಿದ್ದೀನಿ, ಅದಕ್ಕೆ ಸಮನಾಗಿ ನಾನು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಹಾಕ್ಕೊಂಡಾಗ ನಮಗೆ ಸಿಹಿ ಕರೆಕ್ಟಾಗಿ ಸಿಗತ್ತೆ. ಆಮೇಲೆ ಇದು ಸಿಹಿ ಇದ್ದರೆ ಮಾತ್ರ ನಿಮಗಿದು ರುಚಿ ಕೊಡುತ್ತೆ. ಸ್ವಲ್ಪ ಸಿಹಿ ಕಮ್ಮಿ ಆದರೂ ಕೂಡ ಒಂಥರ ರಬ್ಬರ್ ತಿಂದಂಗಿರುತ್ತೆ. ಅದಕ್ಕೋಸ್ಕರ ಸಿಹಿ ಇದಕ್ಕೆ ಸಮನಾಗಿ ನಾನು ತಗೊಳ್ತಾ ಇದ್ದೀನಿ ಸ್ನೇಹಿತರೆ. ಈಗ 2 ಕಪ್ಪು ಬೆಲ್ಲನೂ ನಾನು ಹಾಕ್ಕೊಂಡಿದ್ದೀನಿ 2 ಕಪ್ಪು ಗಿಣ್ಣದ ಹಾಲಿಗೆ. ಇದನ್ನು ಚೆನ್ನಾಗಿ ಕರಗಿಸ್ಕೊಳ್ಬೇಕು ನಾವು ಕೈಯಿಂದ. ಕೆಲವೊಬ್ರು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಕುಟ್ಟಿ ಏನೇನೋ ಮಾಡ್ತಾರೆ, ಅದೆಲ್ಲ ಮಾಡೋದಕ್ಕಿಂತ ಇದು ತುಂಬ ಸುಲಭ. ಆಮೇಲೆ ನಮಗೆ ಹದ ಕರೆಕ್ಟಾಗಿ ಸಿಗುತ್ತೆ. ಈಗ ನಾವು ಹೋಳಿಗೆ ಎಲ್ಲ ಮಾಡುವಾಗ ಹೇಗೆ ಒಂದು ಕಪ್ಪಿಗೆ 1 ಕಪ್ ಹೇಗೆ ಬೆಲ್ಲ ಹಾಕ್ಕೊಳ್ತೀವಿ, ಸೊ ಅದೇ ಥರ ಇದಕ್ಕೆ ಇದೇ ಥರ ಔಡ ದೌಡ ಕುಟ್ಟಿರುವಂತಹ ಬೆಲ್ಲನ ಹಾಕ್ಕೊಳ್ಬೇಕು. ಆಗ ನಮಗೆ ಸಿಹಿ ಅಳತೆ ಕರೆಕ್ಟಾಗಿರುತ್ತೆ. ನೋಡಿ, ಬೆಲ್ಲದಲ್ಲಿರ್ತಕ್ಕಂತಹ ಕಸ ಎಲ್ಲ ಬಂದಿದೆ. ಸೊ ಇದನ್ನು ನಾವು ಈ ಹಾಲನ್ನು ಸೋಸ್ಕೊಳ್ಬೇಕು ಸ್ನೇಹಿತರೆ. ಸೋಸ್ಕೊಂಡಾಗ ಇದೆಲ್ಲ ನೀಟಾಗಿ ಕ್ಲಿಯರ್ ಆಗುತ್ತೆ, ಇಲ್ಲಾಂದರೆ ನಾವು ಅದನ್ನು ತಿನ್ನೋಕ್ಕಾಗಲ್ಲ. ನೀಟಾಗಿ ಸಣ್ಣ ಜಾಲರಿ ಇರುವಂತಹ ಜಾಲರಿನಲ್ಲಿ ಸೋಸ್ಕೋಬೇಕು. ಆವಾಗ ಒಂದು ಸಣ್ಣ ಅಂಶ ಕೂಡ ಕಸ ನಿಮಗೆ ಹಾಲಲ್ಲಿ ಸಿಗೋದಿಲ್ಲ. ಬೆಲ್ಲ ಅಂದಮೇಲೆ ಕಾಮನ್ ಆಗಿ ಇದ್ದೇ ಇರುತ್ತೆ, ಅದಕ್ಕೋಸ್ಕರ ನಾವು ಅದನ್ನು ಆ ಥರ ಕರಗಿಸ್ಕೊಂಡು ಸೋಸ್ಕೊಳ್ತಾ ಇದ್ದೀನಿ. ಹಾಲು ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನಾನೇನೋ ಕಾಫಿ ಸೋಸ್ತಾ ಇದ್ದೀನೇನೋ ಅಂತ ಅನ್ನಿಸ್ತಾ ಇದೆ. ಇನ್ನೊಂದು ಸರಿ ನೀವು ಇನ್ನೊಂದು ಸ್ವಲ್ಪ ಗಮನ ಕೊಟ್ಟು ನೋಡಿದಾಗ ಈ ಐಸ್ ಕ್ರೀಮ್ ಮಾಡುವಾಗ ನಾವು ಮಾಡ್ತೀವಲ್ಲ, ಸೊ ಆ ಥರ ಇದೆ ನೋಡಿ ಕಸ ಎಷ್ಟು ಬಂತು ಅಂತ ಹಾಲಲ್ಲಿ, ಅಂದರೆ ಬೆಲ್ಲದ್ದು. ಸೊ ಇವಾಗ ಇದು ನೀಟಾಗಿದೆ. ಇದಕ್ಕೆ ಈಗ ನಾನು ಏಲಕ್ಕಿ ಪುಡಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಇದು ದಪ್ಪ ದಪ್ಪನೇ ಹಾಕಿದೆ, ಯಾಕೆ ಅಂದರೆ ಅದು ನಾವು ತಿನ್ನುವಾಗ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅನ್ನೋ ಕಾರಣಕ್ಕೆ. ಬೇಕಿದ್ರೆ ನೀವು ಪೂರ್ತಿ ನೈಸಾಗಿ ಮಾಡ್ಕೊಳ್ಬಹುದು. ಈಗ ಒಂದು ಅಗಲವಾದ ಪಾತ್ರೆ ತೊಗೊಂಡು ಅದರಲ್ಲಿ ನೀರು ಹಾಕಿ ನಾವು ಹಬೆಗೆ ಹೇಗೆ ಇಟ್ಕೊಳ್ತೀವಿ ಇದನ್ನು, ಇಡ್ಲಿಗಾಗಿರ್ಬೋದು ಬೇರೆ ಏನಾದರೂ ಹಬೆಗೆ ಬೇಯಿಸುವಂಥ ಅದೇ ಥರ ಹಾಕಿಟ್ಕೊಳ್ಬೇಕು. ಇಲ್ಲಿ ಒಂದು ರೌಂಡಾಗಿರ್ತಕ್ಕಂತಹ ಒಂದು ತಟ್ಟೆ ತೊಗೊಂಡಿದ್ದೀನಿ. ಆ ತಟ್ಟೆಗೆ ನಾನು ಈ ಹಾಲನ್ನು ಬಗ್ಗಿಸ್ಕೊಳ್ತಾ ಇದ್ದೀನಿ. ನಮಗೆ ಇದನ್ನು ಹೆಚ್ಚಾಗಿ ಈ ಡೋಕ್ಳ ಥರ ಹೆಚ್ಚಾಗಿ ಏನದು ಉಬ್ಬೋದಿಲ್ಲ, ನಾರ್ಮಲ್ ಆಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಇದರಲ್ಲಿ ಅರ್ಧ ತಟ್ಟೆ ಆಗುವಷ್ಟು ನಾನು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ತೆಳು ಬೇಕಿದ್ರೆ ಇದನ್ನು ತೆಳುವಾಗಿ ಹಾಕ್ಕೋಬೋದು, ಅಥವಾ ದಪ್ಪ ಬೇಕಿದ್ರೆ ದಪ್ಪ ಹಾಕ್ಕೋಬೋದು. ಅದನ್ನು ನಿಮಗೆ ಆಮೇಲೆ ತೋರಿಸ್ತೀನಿ. ನೋಡಿ, ಇಲ್ಲಿ ಅರ್ಧ ತಟ್ಟೆಯಷ್ಟು ಹಾಕ್ಕೊಂಡಿದ್ದೀನಿ. ಗಾಳಿ ಆಡದೇ ಇರೋ ಹಾಗೆ ಇದನ್ನು ಒಂದು ಮೇಲ್ಗಡೆಯಿಂದ ಮುಚ್ತಾ ಇದ್ದೀನಿ. ಒಂದು 20-25 ನಿಮಿಷ ಅಥವಾ ಸಣ್ಣ ಉರಿಯಲ್ಲಿ ಒಂದು 30 ನಿಮಿಷ ನಾವು ಇದನ್ನು ಬೇಯೋದಕ್ಕಿಟ್ರೆ ನೀಟಾಗಿ ಬೆಂದಿರುತ್ತೆ ಸ್ನೇಹಿತರೆ. ನೋಡಿ, ಒಂದು ಚೂರು ಅಂಟ್ಕೊಳ್ತಾ ಇಲ್ಲ.
ಈಗ ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ತಕ್ಕೊಂಡ್ರೆ ಪೀಸ್ ನೀಟಾಗಿ ಬರುತ್ತೆ. ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಒಂದು ಈಗ ಇಮಿಡಿಯೇಟಾಗಿ ಕಟ್ ಮಾಡ್ತಾ ಇದ್ದೀನಿ. ನಾವು ಡೈಮಂಡ್ ಬೇಕಾದ್ರೆ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಬಹುದು, ಇಲ್ಲ ಅಂದರೆ ಸ್ಕ್ವೇರ್ ಬೇಕಾದ್ರೆ ಸ್ಕ್ವೇರು. ಅಷ್ಟರಲ್ಲಿ ನಾನು ಇಲ್ಲಿ ಇನ್ನೊಂದು ಬಟ್ಲಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಅದು ಬೇಯೋದ್ರಲ್ಲಿ ನಾನು ಇದನ್ನು ನಿಮಗೆ ತೋರಿಸ್ಬಿಡೋಣ ಅಂತ. ಎಷ್ಟು ನೀಟಾಗಿ ಕಟ್ ಆಗ್ತಾ ಇದೆ ನೋಡಿ. ಹಾಲ್ ಬಾಯಿ ಮಾಡಿದ್ರೆ ಹೇಗೆ ಬರುತ್ತೆ ನೋಡಿ, ಆ ಥರ ಬರ್ತಾ ಇದೆ. ಈ ಒಂದು ಹಾಲು ನಿಮ್ಗೆ ಅಷ್ಟು ಸುಲಭವಾಗಿ ಎಲ್ಲ ಕಡೆ ಸಿಗೋದಿಲ್ಲ. ಕೇವಲ ಇದು ಮನೆಯಲ್ಲೇ ಸಾಕಿದವ್ರ ಹತ್ರ ಮತ್ತು ಅದರದ್ದೇ ಆದಂತಹ ಒಂದು ಕೆಲಸ ಮಾಡುವಂಥವ್ರ ಹತ್ರ ಈ ಒಂದು ಗಿಣ್ಣದ ಹಾಲು ನಿಮಗೆ ಸಿಗೋದಕ್ಕೆ ಸಾಧ್ಯ ಇರುತ್ತೆ. ಇವತ್ತಿನ ದಿನದಲ್ಲಿ ಹೊರಗಡೆ ಸಿಗೋದು ತುಂಬ ಕಷ್ಟ. ಸೊ ಅದಕ್ಕೋಸ್ಕರ ನಿಮ್ಮೆಲ್ಲರ ಜೊತೆ ಇದನ್ನು ಹಂಚ್ಕೊಳ್ಳೋಣ ಅಂತ ನಾನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಎಷ್ಟು ದೊಡ್ಡದಾಗಿ ಪೀಸ್ ಕಟ್ ಮಾಡ್ತಾ ಇದ್ದೀನಿ. ನಿಮಗೆ ಇದು ನಾನು ಬರ್ಫಿ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕಿದ್ರೂ ಆ ಶೇಪ್ ಕಟ್ ಮಾಡ್ಕೊಳ್ಬಹುದು. ಆಮೇಲೆ ಇಷ್ಟು ದೊಡ್ಡ ದೊಡ್ಡ ಪೀಸ್ ಬೇಡ ಅಂದರೂ ಕೂಡ ನಾವು ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬಹುದು. ಸೊ ಇದು ಬಿಸಿ ಇರೋದ್ರಿಂದ ಸ್ವಲ್ಪ ನಿಮಗೆ ತಕ್ಕೊಳ್ಳೋದಕ್ಕೆ ಕೆಳಗಡೆಯಿಂದ ಬರೋದು ಕಷ್ಟ. ಸ್ವಲ್ಪ ನಿಮ್ಗೆ ತೋರಿಸೋಣ ಅಂತ ತೆಗಿತಾ ಇದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ನಿಮಗೆ ಕರೆಕ್ಟಾಗಿ ಬರುತ್ತೆ ಶೇಪು. ಎಷ್ಟು ನೀಟಾಗಿದೆ, ಎಷ್ಟು ಸಾಫ್ಟಾಗಿದೆ ನೋಡಿ. ನಾನು ಬೇರೆ ಏನೂ ಹಾಕಿಲ್ಲ ಅದಕ್ಕೆ. ಗಿಣ್ಣ ಅಂದರೆ ಕೆಲವೊಬ್ಬರು ಅನ್ನ ಎಲ್ಲ ಹಾಕ್ತಾ ಇರ್ತಾರೆ, ನಾನು ನೋಡಿದ್ದೀನಿ. ಇನ್ನು ಕೆಲವೊಬ್ಬರು ಇನ್ನೂ ಏನೇನೋ ಹಾಕ್ಬಿಟ್ಟು ಮಾಡ್ತಾ ಇರ್ತಾರೆ. ಆಮೇಲೆ ನಾರ್ಮಲ್ ಗಿಣ್ಣಕ್ಕೆಲ್ಲ ಒಡೆದ್ಬಿಟ್ಟು ಏನೇನೋ ಮಾಡ್ತಾ ಇರ್ತಾರೆ. ಬಟ್ ನ್ಯಾಚುರಲ್ ಆಗಿ ಗಿಣ್ಣದ ಹಾಲಲ್ಲಿ ಬರ್ತಕ್ಕಂತಹ ಗಿಣ್ಣದ ರುಚಿನೇ ಬೇರೆ ಸ್ನೇಹಿತರೆ, ಅಲ್ವಾ? ನೋಡಿ ಎಷ್ಟು ಟೊಳ್ಳು ಆಗಿದೆ, ಒಳಗಡೆ ಎಲ್ಲ ತುತ್ತು ಬಿದ್ದಿದೆ. ತುಂಬ ಅಂದರೆ ತುಂಬ ಹಗುರ ಆಗಿದೆ. ಇನ್ನೊಂದು ಪೀಸ್ ತೆಗೆದ್ಬಿಡೋಣ. ಇವತ್ತು ಪ್ರತಿಯೊಂದು ಫಾಸ್ಟು ಅಂತ. ಸೊ ಆ ಫಾಸ್ಟಾಗಿದೆ ನೋಡಿದಾಗ ನಿಮ್ಗೆ ಅಷ್ಟೊಂದು ಇದು ಎಫೆಕ್ಟ್ ಕೊಡೋದಿಲ್ಲ. ಸ್ವಲ್ಪ ಸಮಯ ಆದರೂ ಚಿಂತೆ ಇಲ್ಲ. ಸ್ವಲ್ಪ ನೀಟಾಗಿ ಇದನ್ನು ಎಲ್ಲನೂ ಸರಿಯಾಗಿ ನೋಡಿದಾಗ ನಮಗೆ ಅನುಭವಕ್ಕೆ ಬರುತ್ತೆ. ನೋಡಿ ತೆಗ್ದಿದ್ದೀನಿ, ಸುಡ್ತಾ ಇದೆ ಈಗ ಅದು. ಆದರೂ ನಿಮ್ಗೆ ತೋರಿಸೋಣ ಅಂತ ತೆಗೆದೆ ನಾನು ಅದನ್ನು. ನೋಡಿ ಸ್ವಲ್ಪ ತಣ್ಣಗಾದ್ಮೇಲೆ ತೆಗ್ದಿದ್ದೀನಿ. ನೀಟಾಗಿ ಪೀಸ್ಗಳು ಬಂದಿದೆ. ನೋಡೋದಕ್ಕೆ ಇದು ಬರ್ಫಿ ಥರ ಕಾಣಿಸ್ತಾ ಇದೆ ಅಲ್ವಾ ಸ್ನೇಹಿತರೆ? ಸಾಮಾನ್ಯವಾಗಿ ನಾವು ಯಾವುದಾದ್ರೂ ಈ ಥರ ಹಾಲು ಬಾಯಿ ಆಗಿರ್ಬೋದು ಅಥವಾ ನಾರ್ಮಲಾಗಿ 7 ಕಪ್ ಸ್ವೀಟ್ಸ್ ಆಗಿರ್ಬೋದು, ಈ ಥರ ಮಾಡ್ತಾ ಇರ್ತೀವಿ. ಆ ಥರ ಬಂದಿದೆ. ಸೊ ನೋಡಿ, ನಾನು ಬಟ್ಲಲ್ಲಿ ಹಾಕಿಟ್ಟಿದ್ದೆ ಅಲ್ವಾ, ದಪ್ಪನಾಗಿರ್ತಕ್ಕಂತಹ ಪೀಸು. ಸೊ ಅದು ಕೂಡ ನಾನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ಅದು ಹಾಗೇ ಬಿಡ್ತು ನಾನು ಅದು ಮಾಡೋಷ್ಟೊತ್ತಿಗೆ. ಮಧ್ಯೆ ಇರೋದೆಲ್ಲ ಏಲಕ್ಕಿ ಒಂದು ಕಡೆ ಬಂದು ಕೂತಿದೆ ದಪ್ಪ ಹಾಕಿರೋದ್ರಿಂದ. ಬೇಕಿದ್ರೆ ಸಣ್ಣ ಪುಡಿನೂ ಹಾಕ್ಕೊಳ್ಬೋದು. ಬಟ್ ಇದು ಕಡಿಯುವಾಗ ದಪ್ಪ ಪೀಸ್ ಬಂದಾಗ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ದಪ್ಪ ಹಾಕಿದ್ದೀನಿ ಏಲಕ್ಕಿ. ಆ್ಯಕ್ಚುಲಿ ಬಟ್ಲ ಗಿಣ್ಣ ಅಂತಂದರೆ ನಿಮ್ಗೆ ಈ ಥರ ಬಟ್ಲದಲ್ಲಿ ಮಾಡುವಂಥದ್ದು ಮತ್ತು ಈ ಥರ ದಪ್ಪ ಪೀಸಲ್ಲಿ ತಗೊಳ್ಳುವಂಥದ್ದು. ಬಟ್ ಇದು 2ನೇ ದಿವಸದಾಗಿರೋದ್ರಿಂದ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಬಹುದು. ಅದಕ್ಕೋಸ್ಕರ ನಾನು ನಿಮಗೆ ಮೊದಲು ತಟ್ಟೆಯಲ್ಲಿ ತೋರಿಸಿದ್ದು. ಈಗ ಇದೊಂದು ಬೌಲಲ್ಲಿ ನಾನು ಮಾಡಿದ್ದೀನಿ. ಇದು ನೋಡಿ ಇವಾಗ ಇದೆಷ್ಟು ದಪ್ಪ ಬಂದಿರುತ್ತೆ ಅಂತ. ಯಾವುದೇ ಆಗಲಿ ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾಯ್ತು ಅಂದರೆ ಪೀಸ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಕಟ್ ಮಾಡಿ ಎಲ್ಲ ತಕ್ಕೊಂಡಿದ್ದೀನಿ ನಾನು. ಇವಾಗ ನೋಡ್ತಾ ಇದ್ದೀರಲ್ವ ಎಷ್ಟು ದಪ್ಪ ಪೀಸು. ಸ್ವೀಟ್ ಸ್ಟಾಲಲ್ಲಿ ಒಂದು ದೊಡ್ಡ ಕೇಕ್ ತೊಗೊಂಡಂಗೆ ಇದೆ ಅಲ್ವಾ? ಹೋಗಿ ಬೇಕ್ರಿಗಳಲ್ಲಿ ನಾವು ಮೊದಲೆಲ್ಲ 5 ರೂಪಾಯಿಗೆ ತೊಗೊಳ್ತಾ ಇದ್ವಿ. ಬಟ್ ಈಗ ಒಂದು 20-25 ರೂಪಾಯಿ ಆಗಿರ್ಬೋದು ಒಂದು ಪೀಸು ಕೇಕು. ಈ ಕೇಕ್ ಮುಂದೆ ಆ ಕೇಕ್ ಎಲ್ಲ ಏನಿದೆ ರೀ ಅಲ್ವಾ? ಅಜ್ಜಿ ಮಾಡಿಕೊಡ್ತಿದ್ದು ಕೇಕ್ ಇದು. ಸೊ ಅದಕ್ಕೆ ನಾನು ಹೇಳಿದ್ದು ನಿಮಗೆ, ಸೂಪರ್ ಡೂಪರ್ ಕೇಕು, ಅಜ್ಜಿ ಮಾಡ್ತಕ್ಕಂತಹ ಕೇಕ್ ಅಂತ. ನಿಜಕ್ಕೂ ಇದು ನ್ಯಾಚುರಲ್ ಕೇಕು. ನಮಗೆಲ್ಲ ನಾವು ಚಿಕ್ಕವರು ಇದ್ದಾಗೆಲ್ಲ ಅಜ್ಜಿ ಅಮ್ಮಂದ್ರೆಲ್ಲ ಮಾಡಿಕೊಡ್ತಂತಹ ಒಂದು ನ್ಯಾಚುರಲ್ ಕೇಕು. ನಿಮ್ಮೆಲ್ಲರಿಗೂ ನೋಡಿ ಬಾಲ್ಯ ನೆನಪಾಗಿರ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಯಾಕೆಂದರೆ ಇವತ್ತಿನ ದಿನದಲ್ಲಿ ಇದನ್ನೆಲ್ಲ ನೋಡೋದು ತುಂಬ ಕಷ್ಟದ ಕೆಲಸ ಇದೆ. ನೋಡಿದ್ರಲ್ವ ಎಷ್ಟು ಸ್ಪಂಜಿ ಆಗಿದೆ. ಹಿಂಗೆ ಮುಟ್ಟುತ್ತಾ ಇದ್ದರೆ ಪುಟಿತಾ ಇದೆ ಅದು. ನೀವು ಯಾವ ಪೀಸ್ ನೋಡಿದ್ರೂ ಒಂದೇ ರೀತಿ ಇದೆ ನೋಡಿ. ಎಲ್ಲೂ ನಿಮಗೆ
ಒಂದು ಕಡೆ ಬೆಂದೇ ಇರೋದು, ಒಂದು ಕಡೆ ಹಸಿ ಹಸಿ ಇರೋದು, ಒಂದು ಕಡೆ ಬೆಂದಿರೋದು, ಈ ಥರದ್ದೆಲ್ಲೂ ಇಲ್ಲ. ಎಲ್ಲನೂ ಅಷ್ಟು ನೀಟಾಗಿ ಬೆಂದಿದೆ, ಅಷ್ಟು ನೀಟಾಗಿ ಪೀಸಸ್ ಬಂದಿದೆ. ಆಕಳ ಹಾಲಿನ ಬಣ್ಣನೇ ಬೇರೆ, ಮತ್ತು ಆರೋಗ್ಯಕ್ಕೂ ಕೂಡ ಇದು ತುಂಬ ಒಳ್ಳೆಯದು. ಅವಾಗವಾಗ ತಿಂತಾ ಇರಬೇಕು. ಒಂದು ನಮಗೆ ರುಚಿ ಮಾತ್ರ ಅಲ್ಲ, ಸುಮಾರು ನಮ್ಮ ದೇಹಕ್ಕೆ ಒಂದು ಒಳ್ಳೆ ಬೆನಿಫಿಟ್ಸ್ನ ಕೊಡುವಂಥದ್ದು. ನೋಡಿ, ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ. ಒಂದು ಚೂರು ಇದರಲ್ಲಿ ವ್ಯತ್ಯಾಸ ಏನೂ ಇಲ್ಲ. ಒಳಗಡೆ ನೋಡಿ ಎಷ್ಟು ತೂತು ಇದೆ, ಕಾಣಿಸ್ತಾ ಇದೆ ಅಲ್ವಾ? ಎಷ್ಟು ಸ್ಪಾಂಜಿ ಆಗಿದೆ ನೋಡಿ. ಏನೂ ಹಾಕಿಲ್ಲ ಇದಕ್ಕೆ, ಕೇವಲ ಬೆಲ್ಲ ಮತ್ತು ಏಲಕ್ಕಿ ಪುಡಿ ಮಾತ್ರ ಹಾಕಿರುವಂಥದ್ದು. ಇನ್ನೂ ಇಷ್ಟು ಹಾಲು ಮಿಕ್ಕಿದೆ. ಇದನ್ನು ನಾನು ಬೌಲ್ಗಳಿಗೆ ಹಾಕ್ತಾ ಇದ್ದೀನಿ. ಒಂದೇ ಅಳತೆ ಬೌಲ್ಗಳಿಗೆ ಹಾಕ್ತಿದ್ದೀನಿ. ಸೊ ಆ ಬೌಲ್ನ ನಾವು ಹಾಗೆ ಬಳಸ್ಕೊಳ್ಬಹುದು, ಅಥವಾ ಅದರಲ್ಲೂ ಕೂಡ ನಾವು ಪೀಸ್ನ ಮಾಡಿಕೊಂಡು ನಾವು ಬಳಸ್ಬೋದು ಸ್ನೇಹಿತರೆ. ಸೊ ದಪ್ಪ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗತ್ತೆ ಹಾಲು. ತೆಳುವಾಗಿ ಬೇಕು ಅಂತಂದರೆ ನೀವು ಕಡಿಮೆ ಹಾಕ್ಕೊಳ್ಬೇಕಾಗತ್ತೆ, ಅಷ್ಟೇ. ಕಡಿಮೆ ಹಾಕಿದಾಗ ನಾವು ಒಂದು 15 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ದಪ್ಪ ಹಾಕಿದಾಗ ಅಟ್ಲೀಸ್ಟ್ ಒಂದು 20-25 ನಿಮಿಷನಾದರೂ ನಾವು ಒಂದು ಸಣ್ಣ ಊರಿನಲ್ಲಿ ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ನೋಡಿ, ಇದು ಒಂದೇ ಅಳತೆ ಬಟ್ಲಗಳಿದ್ದಾವೆ. ಒಂದೇ ಅಳತೆ ಬಟ್ಲದಲ್ಲಿ ನಾನು ನಿಮಗೆ ಇದನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಇದನ್ನು ಅಷ್ಟೇ ನೀವು ಒಟ್ಟಿಗೆ ಹಾಕಿ ಒಂದೇ ಸರ್ತಿ ಒಂದು 5 6 ನಿಮ್ಮ ಅಗಲವಾದ ಪಾತ್ರೆನಲ್ಲಿ ಎಷ್ಟು ಹಿಡಿತದೋ ಅಷ್ಟು ಇಟ್ಟುಬಿಟ್ಟು ನೀವು ಇಡ್ಲಿ ಥರ ಇದನ್ನು ಬೇಯಿಸ್ಕೊಳ್ಬಹುದು. ಮತ್ತೊಂದು ವಿಚಾರ ಸ್ನೇಹಿತರೆ, ಈ ಗೀರ್ ಆಕಳದ ಒಂದು ತುಪ್ಪ ಏನಿದೆ ಅದು ನಮ್ಮಲ್ಲಿ ಸಿಗತ್ತೆ. ಬೇಕಿದ್ದವರು ಸಂಪರ್ಕಿಸ್ಬೋದು. ಶುದ್ಧವಾಗಿರುವಂಥದ್ದು, ನಾವೇ ಕೈಯಾರ ತೆಗೆಯುವಂಥದ್ದು. ಆದರೆ ಇದು ಹೆಚ್ಚಿಗೆ ಮಾರಾಟ ಇಲ್ಲ, ಕೇವಲ ಒಂದು 10 ಫ್ಯಾಮಿಲಿಗೆ ನಾವು ಕೊಡಬಹುದು. ಆಸಕ್ತಿ ಇದ್ದವರು ಸಂಪರ್ಕಿಸಿದ್ರೆ ನಿಮಗೆ ಈ ಒಂದು ತುಪ್ಪನ ಕಳಿಸಲಾಗುತ್ತೆ ಸ್ನೇಹಿತರೆ. ಇದು ಹೊರಗಡೆ ಮಾರಾಟಕ್ಕೆ ಮಾರುವಂಥದ್ದಲ್ಲ. ನಮ್ಮ ಮಾತೃಪಾಕ ಶಾಲೆಯಲ್ಲಿರ್ತಕ್ಕಂಥ ಸದಸ್ಯರಲ್ಲಿ ಯಾರಿಗಾದರೂ ಆರೋಗ್ಯಕ್ಕೋಸ್ಕರ ನಮ್ಗೆ ಆಕಳ ತುಪ್ಪ ಬೇಕು ಅಂತ ಅನ್ನೋರಿಗೆ ಶುದ್ಧವಾಗಿರ್ತಕ್ಕಂತಹ ಈ ಒಂದು ಆಕಳ ತುಪ್ಪನ ನಾವು ತಲುಪಿಸೋ ವ್ಯವಸ್ಥೆ ಮಾಡ್ಬೋದು ಸ್ನೇಹಿತರೆ. ನೋಡಿ, ಎಲ್ಲ ಬಟ್ಲದಲ್ಲೂ ಗಿಣ್ಣ ರೆಡಿಯಾಗಿದೆ. ತೋರಿಸ್ತೀನಿ ನೋಡಿ. ಇದು ಅಷ್ಟೇ ಸೇಮ್. ಸುತ್ತಲೂ ನಾವು ತಕ್ಕೊಂಡು ಮಧ್ಯದಲ್ಲಿ ಪೀಸ್ ಕಟ್ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ನಾವು ಹಾಗೆ ಬಟ್ಲನ್ನು ಹಾಗೆ ಸರ್ವ್ ಮಾಡ್ಬೋದು. ಒಂದು ಬಟ್ಲ ತಿಂದಾಗಲೇ ಇದಕ್ಕೆ ಬಟ್ಲ ಗಿಣ್ಣ ಅಂತ ಅನ್ನಿಸ್ಕೊಳ್ಳುತ್ತೆ ಅಲ್ವಾ? ಆ ಶೇಪೇ ಅದಷ್ಟು ನೀಟಾಗಿ ಬರುತ್ತೆ. ಮತ್ತು ನಿಮಗಿದು 3ನೇ ದಿವಸಕ್ಕೆ ಇಷ್ಟೊಂದು ಬರೋಲ್ಲ, ಮತ್ತು 4ನೇ ದಿವಸಕ್ಕೂ ಇಷ್ಟೊಂದು ಬರೋದೇ ಇಲ್ಲ. 2ನೇ ದಿವಸದ್ದು ನಿಮ್ಗೆ ಇಷ್ಟು ಪರ್ಫೆಕ್ಟಾಗಿ ನಿಮಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಅದನ್ನು ಬಗ್ಸಿದ್ದೀನಿ. ಸ್ವಲ್ಪ ಇನ್ನು ಬಿಸಿ ಇರೋದ್ರಿಂದ ಸ್ವಲ್ಪ ಅಂಟ್ಕೊಂಡಿದೆ. ಸ್ವಲ್ಪ ನಿಮಗೆ ತಣ್ಣಗಾಯಿತು ಅಂದರೆ ಶೇಪ್ ಪರ್ಫೆಕ್ಟಾಗಿ ಬರುತ್ತೆ, ಎಲ್ಲೂ ನಿಮಗೆ ಅಂಟ್ಕೊಳ್ಳೋದಿಲ್ಲ. ನೋಡಿದ್ರಿ ಅಲ್ವಾ? ಗೀರ್ ಹಸುವಿನ ಹಾಲಿನ ಸೂಪರ್ ಡೂಪರ್ ಗಿಣ್ಣು, ನಮ್ಮ ಬಾಲ್ಯದ ಕೇಕ್ ಅಂತ ಹೇಳ್ಬೋದು ಸ್ನೇಹಿತರೆ. ಹೇಗಿತ್ತು ಗಿಣ್ಣು? ವಿಡಿಯೋ ನೋಡಿದವ್ರಿಗೆಲ್ಲ ನನ್ನ ಹೃದಯಪೂರ್ವಕ ಧನ್ಯವಾದಗಳು.